ನಾಯನ ಮೋಟಮ್ಮ, ಯುಪಿ ಬಣಕರ್ ಎಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1889 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ಅವ್ರು ಹೇಳ್ತಾ ಇದ್ದಾರೆ ಪದವಿ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ, ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ. ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲೇ ಆ ಅನಾಥಾಶ್ರಮದಲ್ಲೇ 138 ಮಕ್ಕಳಿದ್ದಾರೆ. ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ 1962ರಲ್ಲಿ ಶುರು ಆಗಿರುವ ಇದು ಒಂದು ಸಂಘ ಅಥವಾ ಅನಾಥಾಶ್ರಮ. ಅದರಲ್ಲೇ ಮಕ್ಕಳಿಗೆ ಈಗ ಎಜುಕೇಷನ್ ಪರ್ಪಸಸ್ಸಿಗೆ ಆಧಾರ್ ಕಾರ್ಡ್ ನೋಂದಣಿ ಅಥವಾ ಡೀಟೇಲ್ಸ್ನ ಕೊಡಲೇಬೇಕಾಗಿದೆ. ಈಗ ಆಧಾರ್ ಕಾರ್ಡು ಅನಾಥ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಜನನ ಪ್ರಮಾಣ ಪತ್ರ ಇರೋದಿಲ್ಲ, ತಂದೆ ತಾಯಿ ಡೀಟೇಲ್ಸ್ ಇರೋದಿಲ್ಲ. ಅದಲ್ದಲೆ ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಇದೇ ಒಂದು ಇಲಾಖೆಯ ಸಚಿವರಾಗಿದ್ದರು. ಅವರೇ ಒಂದು ಮಗುವಿಗೆ ನರ್ಸಿಂಗ್ ಕಾಲೇಜಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಗುವಿನ ಜನನ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಈ ವಿಚಾರಗಳನ್ನ, ಈ ಒಂದು ದಾಖಲೆಗಳನ್ನ ಆ ಒಂದು ಕಾಲೇಜ್ ಕೇಳಿತ್ತು. ಆಗ ಸುಮಾರು ಕಷ್ಟಪಟ್ಟು ಆ ಮಗುನ ಅಡ್ಮಿಷನ್ ಮಾಡಬೇಕಾಯಿತು. ಹಾಗೆ ನನ್ನ ಹತ್ರ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾ ಇರುವ ಒಂದು ಅನಾಥಾಶ್ರಮದಿಂದನೂ ಲಿಖಿತದಲ್ಲಿ ಬಂದಿದೆ ಅವರಿಗೆ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ಳೋದು, ನೀವು ಸಮಾಲೋಚನೆ ಮಾಡಬೇಕಾಗಿದೆ. ಇದು ನಿಜವಾಗ್ಲೂ, ಯಾಕಂದರೆ 712 ಅನಾಥಾಶ್ರಮಗಳು ಇಡೀ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಷ್ಟು ಮಕ್ಕಳು ಅನಾಥ ಮಕ್ಕಳಿದ್ದಾರೆ ಅಂತ ನಾನು ಆ ಒಂದು ಮಾಹಿತಿನ ತಗೊಂಡಿಲ್ಲ. ಬಟ್ ಈ ಮಕ್ಕಳ ಬಗ್ಗೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಲಾಖೆ ಅಥವಾ ಸಚಿವರು ಇದಕ್ಕೆ ಗಮನ ಹರಿಸಬೇಕು, ಇದಕ್ಕೆ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು. ಯಾಕಂದರೆ ಈ ಮಕ್ಕಳ ಭವಿಷ್ಯನ ನಾವು ರೂಪಿಸ್ಲಿಕ್ಕೆ ಇದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಾನು ಸಚಿವರ ಈ ಒಂದು ಉತ್ತರನ ನಾನು ಅವರಿಂದ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಶಾಸಕೀಯ ಕಾಳಜಿ ಬಗ್ಗೆ ನಾನು ಶ್ಲಾಘನೆಯನ್ನ ಮಾಡ್ತಾ, ಅವರು ಪ್ರಶ್ನೆಯಲ್ಲಿ ಉತ್ತರವನ್ನು ಕೂಡ ಅರ್ಧ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದರೆ ಸುಮಾರು ಇದ್ರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆಲ್ರೆಡಿ ಅವ್ರು ಹೇಳಿದ್ರು ಒಂದು ಅನಾಥಾಲಯದ ನಿರ್ದೇಶಕಿ ಕೂಡ ನಾನು ಆಗಿದ್ದೀನಿ ಇತ್ತೀಚಿನ ದಿನದಲ್ಲಿ ಅಂತ. ಮತ್ತು ಅವ್ರ ತಾಯಿ ಮೋಟಮ್ಮ ಅವರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡಿದರು. ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಸಂಸ್ಥೆಗಳು ಸುಮಾರು 712 ಇದ್ದಾವೆ. ಸೊ ಇದರಲ್ಲಿ ಮಕ್ಕಳ ದಾಖಲಾತಿಗಳು ಸುಮಾರು 17,049, ಗಂಡು ಮಕ್ಕಳು 9,175, ಹೆಣ್ಮಕ್ಳು 7,874. ಆದರೆ ಏನು ಶಾಸಕೀಯ ಕಾಳಜಿ ಇದೆ, ಅವ್ರಿಗೆ ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ, ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಅಡ್ಮಿಷನ್ಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ಈಗ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡನ್ನು ನಾವು ಎಲ್ಲರಿಗೂ ಮಾಡಿಸ್ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಈ ಎಲ್ಲ ಮಕ್ಕಳನ್ನು, ಯಾರಿಗೆ ಅಂದರೆ ಅವರ ತಂದೆ ತಾಯಿ ಯಾರೂ ಇಲ್ಲ ಅಂತ ಗೊತ್ತಾದಂಥ ಮಕ್ಕಳಿಗೆ ನಾವು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಳ್ಬೇಕಾಗತ್ತೆ. ಅವರ ಸ್ವಾಭಿಮಾನದ ಒಂದು ಪ್ರಶ್ನೆ. ಈ ಎಲ್ಲ ಇಂಥ ಮಕ್ಕಳನ್ನು ನಾವು ಹಿಂದುಳಿದ ವರ್ಗಕ್ಕೆ ಅಥವಾ SC STಗೆ ಸೇರಿಸಿ ಅಂತ ಹೇಳಿ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವಾಲಯಕ್ಕೆ ನಾನು ಒಂದು 2 ಸಾರಿ ನಾನು ನಮ್ಮ ಫೈಲನ್ನು ರೆಡಿ ಮಾಡಿ ಇದನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ನಮಗೆ ಉತ್ತರ ಬಂದಿದೆ. ಸದನದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪ ಸರ್ ಕೂಡ ಇದ್ದಾರೆ. ಇದನ್ನೊಂದು ನಾವು ಭಾಳಷ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ ಈ ಮಕ್ಕಳನ್ನು SC STಗೆ ಸೇರಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಜೊತೆಯಲ್ಲಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಇದರದೊಂದು ಪಬ್ಲಿಕ್ ಹಿಯರೆನ್ಸ್ ಮಾಡಿ ಇದನ್ನು
ಫಸ್ಟ್ ಕ್ಯಾಟಗರಿ ಅಂತಂದರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಇವರನ್ನ ಕ್ಯಾಟಗರಿ 1ಗೆ ಸೇರಿಸ್ಬೇಕು ಅಂತ ಈಗಾಗಲೇ ಅವ್ರು ರೆಕಮೆಂಡ್ ಮಾಡಿದ್ದಾರೆ. ಸೊ ಆ ಒಂದು ರಿಪೋರ್ಟನ್ನು ಕೂಡ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕಳಿಸ್ತೇನೆ. ಒಟ್ಟಾರೆಯಾಗಿ ಮಕ್ಕಳು ಉನ್ನತ ವ್ಯಾಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಜನರಲ್ ಕ್ಯಾಟಗರಿ ಅಂತ ನಾವು ಅಡ್ಮಿಷನ್ ತಗೊಳ್ಳಿಕ್ಕೆ ಹೇಳಿದ್ದೀವಿ. ಅವರಿಗೆ ಆರ್ಥಿಕ ಸಹಾಯ ಆಗಿರ್ಬೋದು, ವಸತಿ ಸೌಲಭ್ಯ ಆಗಿರ್ಬೋದು, ಮತ್ತು ಉನ್ನತ ವ್ಯಾಸಂಗವನ್ನು ಈಗಾಗಲೇ ನಮ್ಮ ನಿಲಯದಲ್ಲಿ ಏನು ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರದಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ಇರುವಂಥ ಮಕ್ಕಳು, ಅನೇಕ ಮಕ್ಕಳು ಈಗಾಗಲೇ ಶಾಲೆಯನ್ನು ಕಲಿತು, ಕಾಲೇಜನ್ನು ಕಲಿತು ಬಹಳಷ್ಟು ಚೆನ್ನಾಗಿ ತಮ್ಮ ಉಪಜೀವನವನ್ನು ಮಾಡುವಂಥ ನಿದರ್ಶನಗಳು ಕೂಡ ಇದ್ದಾವೆ. ತಮ್ಮ ಕಾಳಜಿ ಏನಿದೆ, ಅವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಡ್ಮಿಷನ್ನಲ್ಲಿ ಅವರಿಗೆ ರಿಸರ್ವೇಷನ್ನಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಏನು ತಾವು ಬಯಸ್ತಾ ಇದ್ದೀರಾ, ಇನ್ನೊಮ್ಮೆ ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳಕ್ಕೆ, ಅಥವಾ ಒಂದೇನಾದರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಆಗುತ್ತಾ ಇಲ್ವಾ, ಹಿಂದುಳಿದ ವರ್ಗಕ್ಕೆ ಸೇರ್ಸೋಕ್ಕಾಗತ್ತಾ, SC STಗೆ ಸೇರ್ಸೋಕ್ಕಾಗತ್ತಾ ಅನ್ನೋದನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರೋದು ಜಾತಿ ಪ್ರಮಾಣ ಪತ್ರ ಅಲ್ಲದೆ ಬೇರೆ ಏನೇನು ದೃಢೀಕರಣ ನಾವು ಈ ಅನಾಥ ಮಕ್ಕಳಿಗೆ ಮಾಡಬೇಕಾಗಿದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು ಅಂತ, ಅಥವಾ ನೀವು ಕ್ರಮ ತಗೋಬೇಕಾಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇರೋದು. ಒಂದು ನಾನು ಹೇಳ್ತಾ ಇರೋದು ಬೇಸಿಕ್ ಅಂದರೆ ಆಧಾರ್ ಕಾರ್ಡ್ ವಿಚಾರದಲ್ಲಿ ಅದು ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರಿಬೇಕಾಗುತ್ತೆ. ಇದು ನೀವು ಹೇಳಿದಾಗೆ 17,000 ಜನ ಮಕ್ಕಳು ಮಾತ್ರ ಇರೋದು ಅನಾಥ ಮಕ್ಕಳು. ಇದಕ್ಕೆ ನಾವು ಖಂಡಿತ ಪರಿಹಾರ ಕಂಡ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ವಿಚಾರ ಏನು ಅಂದರೆ, ಇದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲಾತಿಗಳು ಮಾಡಬೇಕು, ಪ್ರೈಮರಿಯಲ್ಲಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕೋಸ್ಕರ ಅದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿದೆ. ಅದನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಶಿಕ್ಷಣ ಇಲಾಖೆಯವರ ಗಮನಕ್ಕೆ ತಂದು ಈ ಮಕ್ಕಳಿಗೆ ಏನು ಅನಾಥ ಮಕ್ಕಳಿಗೆ ಅವರಿಗೆ ಈ ಡೀಟೇಲ್ಸ್ ಅವಶ್ಯಕತೆ ಇಲ್ದಿದ್ದಂಗೆ ಮಾಡಬೇಕು. ಯಾಕಂದರೆ ಈ ಮಕ್ಕಳು ಇಲ್ಲಿದ್ರೆ ಹೇಗೆ ಅವರು ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ? ಈಗ ಬರೀ ಎಜುಕೇಷನಿಗೆ ಈ ಸಮಸ್ಯೆ ಆದರೆ ನಾಳೆ ಉನ್ನತ ಶಿಕ್ಷಣಕ್ಕೆ ಆ ಮಕ್ಕಳು ಈವನ್ ಹೊರದೇಶಕ್ಕೆ ಹೋಗಲಿಕ್ಕೆ ಕನಸು ಕಾಣಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವು ಇನ್ನೂ ಬೇಸಿಕ್ಕಲ್ಲೇ ನಾವು ಸಿಕ್ಕಾಕೊಂಡಿದ್ದೀವಿ ಅಂದಮೇಲೆ ಇನ್ನು ಆ ಮಕ್ಕಳಿಗೆ ಯಾವ ರೀತಿ ನಾವು ಭವಿಷ್ಯನ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ, ಅಥವಾ ನಾವು ಯಾವ ರೀತಿ ಮಾರ್ಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇಸಿಕ್ ಏನು ಅವರಿಗೆ ನೋಂದಣಿಗಳಾಗಬೇಕಾಗಿದೆ ಅದೇ ಆಗ್ತಾ ಇಲ್ಲ ಅನಾಥಾಶ್ರಮದಲ್ಲಿ. ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಅದಾದ್ಮೇಲೆ ಕ್ಷಮೆ ಇರಲಿ, ಇನ್ನೊಂದು ನಾನು ಸಚಿವರ ಹತ್ರ ಹೇಳಿಕ್ಕೆ ಬಯಸ್ತೀನಿ. ಒಂದ್ ನಿಮಿಷ ಅವರು ಬಹಳ ಒಂದು ಸೀರಿಯಸ್ ಕ್ವಶನ್ ರೇಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಇದನ್ನು ಹೇರ್ ಮಾಡಿ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಅನಾಥ ಮಕ್ಕಳಿಗೆ ಯಾವ ಕಾಸ್ಟು ಕ್ರೀಡ್ ಅನ್ನೋದು ಗೊತ್ತಿರೋದಿಲ್ಲ. ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವ್ರು ಕಮಿಟ್ಮೆಂಟ್ ಮಾಡಿ, ಅವರೊಂದು ಕಮಿಟ್ಮೆಂಟ್ ಮಾಡಿದ್ರೆ 17,000 ಮಕ್ಕಳ ಭವಿಷ್ಯ ಇದೆ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರೇ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಯನಾ ಮೋಟಮ್ ಅವರು. ಈ ಅನಾಥಾಶ್ರಮದಲ್ಲಿ 17,000 ಮಕ್ಕಳಿದ್ದಾವೆ, ಅವರಿಗೆ ಯಾವ ಕಾಸ್ಟ್ ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೊಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟು ಅವರು ಯಾವುದೇ ಎಜುಕೇಷನ್ ಪರ್ಪಸ್ ಇರಲಿ, ಅಪಾಯಿಂಟ್ಮೆಂಟ್ ಪರ್ಪಸ್ ಇರಲಿ, ಏನಾದರೂ ಒಂದು ಕ್ರಿಯೇಟ್ ಮಾಡಿಕೊಡ್ತೀರಾ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. She is unable to answer for that. ರ್ಯಾಟ್ ಪಿಕ್ಕಿಂಗು, ಪೇಪರ್ ಚಿಲ್ಲಿ ಅವರು ಅನಾಥ ಮಕ್ಕಳಿಗೆ ನಾವು ವಿತೌಟ್ ಎಕ್ಸಾಮಿನೇಷನ್ ವಿ ಹ್ಯಾವ್ ಮೇಡ್ ಸಮ್ ಪ್ರಾವಿಷನ್ ಫಾರ್ ಅಡ್ಮಿಷನ್. ದೇವದಾಸಿ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಹೇಳ್ತಾರೆ. ಅದಲ್ಲ ಸರ್, ನಾನು ಒಂದು ನಿಮಿಷ ಸರ್ ಏನು ಅಂತಂದರೆ, ಏನು ನಮ್ಮ ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರದಲ್ಲಿ ಏನು ತಂದೆ ತಾಯಿ ಇಲ್ದಂಥವ್ರು ಅಥವಾ ಈ ರೀತಿ ಅವ್ರನ್ನ ಮಕ್ಕಳ ಟ್ರಾಫಿಕಿಂಗ್ನಲ್ಲಿ ಸಿಕ್ಕಂಥವ್ರು ಅಂಥವ್ರನ್ನೆಲ್ಲ ಸೇರಿಸಿ ಏನು ನಮ್ಮ ರಾಜ್ಯದಲ್ಲಿ ಸುಮಾರು
712 ಸಂಸ್ಥೆಗಳಲ್ಲಿ ಏನು ಮಕ್ಕಳಿದ್ದಾವೆ, ಸುಮಾರು 17,049 ಮಕ್ಕಳಿದ್ದಾವೆ. ಸೊ ಯಾರಿಗೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಮತ್ತು ವಿವಿಧ ಹಂತದಲ್ಲಿ ಲೈಸೆನ್ಸ್ಗಳು ಸರ್, ಈಗ ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ID ಕಾರ್ಡ್ಗಳು ಏನೇ ಮಾಡ್ಕೊಳ್ಳೋಕೆ ಹೋದ್ರು ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಸರ್. ಈ ಕಾಸ್ಟನ್ನು ನಾವು ಈಗ ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಇಲಾಖೆಯಿಂದ ಅವ್ರನ್ನ ಜನರಲ್ ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದೀವಿ. ಅವರು ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಹೇಳಿದ್ದೀವಿ. ಈಗ ಆಧಾರ್ ಕಾರ್ಡ್ ಸಮಸ್ಯೆ ಮುಂಚೆ ಆಗ್ತಾ ಇತ್ತು, ಬಟ್ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತು ಏನು ನಯನಾ ಮೋಟಮ್ ಅವರು ಕೇಳಿದ್ರಲ್ಲ, ಉನ್ನತ ವ್ಯಾಸಂಗಕ್ಕೆ ಏನಾದರೂ ಅವ್ರಿಗೆ ಇದು ಬೇಕಾದರೆ, ಸರ್ಟಿಫಿಕೇಟ್ ಆಗಲಿ ಅಥವಾ ಸಹಾಯ ಬೇಕಾದರೆ DC-ಗಳನ್ನು ಒಂದು ಸಮಿತಿಗೆ ಅಧ್ಯಕ್ಷ ಮಾಡಿದ್ದೀವಿ. DC-ಗಳ ಮುಖಾಂತರ ಅವರು ಅಡ್ಮಿಷನ್ ಪಡೆಯೋದಾಗಲಿ ಅಥವಾ ಏನೇ ದಾಖಲೆಗಳು ಬೇಕಾದರೂ ಕೂಡ DC ಮುಖಾಂತರ ಅವ್ರು ಪಡ್ಕೊಳ್ಬೇಕಾಗುತ್ತೆ. ಬಟ್ ಇದಲ್ಲ ಸರ್, ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅಂತಂದರೆ ಈ 17,049 ಅರ್ಹ ಅನಾಥ ಮಕ್ಕಳಿಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಸರ್ಕಾರನೇ ಹಿರಿಯನ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು, ಸರ್ಕಾರನೇ ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆಗೆ ನಾನು 2 ಸಾರಿ ರಿಕ್ವೆಸ್ಟ್ ಮಾಡಿಕೊಂಡೆ, ಇವ್ರನ್ನ ಎಲ್ಲರನ್ನೂ ಕೂಡ SC STಗೆ ಸೇರಿಸ್ಕೊಳ್ಳಿ ಸರ್, ಅವ್ರಿಗೆ ಒಂದು ಭವಿಷ್ಯ ಆಗುತ್ತೆ. ಯಾಕಂದರೆ ಮೊದಲೇ ತಂದೆ ತಾಯಿ ಇಲ್ಲ, ಜೀವನದಲ್ಲಿ ಭಾಳಷ್ಟು ನೊಂದಿರ್ತಾರೆ, ಅವ್ರ ಮುಂದೆ ಬರಬೇಕು, ಅವ್ರ ಭವಿಷ್ಯ ಉಜ್ವಲ ಆಗಬೇಕು ಅಂತಂದರೆ SC STನಲ್ಲಿ ಭಾಳಷ್ಟು ರಿಸರ್ವೇಷನ್, ಒಂದು ಸ್ಪೆಷಲ್ ಕ್ಯಾಟಗರಿನ ಮಾಡಿ ಸರ್. ಏನು ನಾನು SC ST ಅಂತಾನೆ ಹೇಳಲಿಕ್ಕೆ ಹೋಗೋದಿಲ್ಲ. ಓಕೆ, ಅಲ್ಲ ವಾಟ್ ಇಸ್ ಸೊಲ್ಯೂಷನ್? ಅಲ್ಲ ಮಾನ್ಯ ಅಧ್ಯಕ್ಷರ ವಿತ್ ಯುವರ್ ಪರ್ಮಿಷನ್, ಮಾದೇವಪ್ಪನವ್ರು 1 ನಿಮಿಷ, ಶಿವಾನಂದವ್ರು 1 ನಿಮಿಷ. ಮೋಟಮ್ಮನವರು ಬಹಳ ಒಳ್ಳೆ ರೀತಿಯ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ. ಆಯ್ತಪ್ಪ, ಹೆಣ್ಮಕ್ಳಾಗಿ ಅವ್ರ ಹೆಣ್ಮಕ್ಳಿಗೆ ನೋವು ಬೇರೆಯವ್ರಕ್ಕಿಂತ ಹೆಚ್ಚು ತಿಳಿತೈತಿ. ಅವ್ರು ಬಹಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ, ನಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಮಕ್ಕಳು ಮಾದೇವಪ್ಪನವ್ರ ದಯಮಾಡಿ ಆ ಪೇಪರ್ ಕೈ ಬಿಟ್ರಿ, ವಿಷಯ ಬಹಳ ಗಂಭೀರ ವಿಷಯ ಐತಿ. ಕಣ್ಣಿಲ್ಲಿದೆ, ಕಿವಿ ಆ ಕಡೆ ಇದೆ. ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಕಳವ್ರು, ಆಯ್ತು ಹೇಳಿದ್ರೆ ಸೊಲ್ಯೂಷನ್ ಇದ್ರೆ ಹೇಳಿ. ಅವ್ರಿಗೆ SC-ಯಲ್ಲಿ ವಾಟ್ ಇಸ್ ಸಜೆಷನ್ ಹೇಳಿ. SC-ಯಲ್ಲಿ ಹಾಕ್ಲಿ, ಆಯ್ತು ಓಕೆ, SC-ಯಲ್ಲಿ ಹಾಕ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರ ತಂದೆ ತಾಯಿನೂ ಇಲ್ಲ, ಅವ್ರು ಯಾರಂತೆ ಗೊತ್ತಿಲ್ಲ, ಎಲ್ಲೋ ತಿಪ್ಪಿಯಲ್ಲಿ ಸಿಕ್ಕಿರ್ತಾರ, ಯಾವ್ದೋ ಒಂದು ಇದರಲ್ಲಿ ಬಿಟ್ಟು ಹೋಗಿರ್ತಾರ. ಅಂತವ್ರು SC-ಯಲ್ಲಿ ಹಾಕ್ರಿ, ಏನ್ ಬಾಳ ಸಂಖ್ಯೆ ಇರುದಿಲ್ಲ, 17,000 ಕೊಟ್ಟಿದ್ದೀರಿ. ಸಭಾಧ್ಯಕ್ಷೆ, ಜಾತಿ ಪ್ರಮಾಣ ಪತ್ರ ಒಂದೇ ಸಮಸ್ಯೆ ಅಲ್ಲ ಈ ಅನಾಥ ಮಕ್ಕಳು. ಶಿವಾನಂದ ಪಾಟೀಲ್ರೆ ಬ್ಯಾಕ್ವರ್ಡ್ ಕಮಿಷನ್ ಕಂಪ್ಲೀಟ್ ಮಾಡ್ಲಿ. ಈ ವಿಚಾರದಲ್ಲಿ ಬೆಳಕು ಚೆಲ್ಲಕ್ಕೆ ನೈನಾ 1 ನಿಮಿಷ ನಿಮ್ ಪರವಾಗಿ. ಅಧ್ಯಕ್ಷರೇ, ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು ಮಾನವೀಯತೆಯಲ್ಲಿ ನಾವು ಅದರ ಪರಿಗಣಿಸ್ಬೇಕು. ಆದರೆ ಯಾವುದೇ ಕಾರಣಕ್ಕೂ SC ಕಾಸ್ಟ್ಗೆ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಆಯ್ತು, ಇಟ್ ಈಸ್ ದಿ ಕ್ವಶನ್ ಮ್ಯಾಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಅದ್ರ ಜೊತೆಗೆ ಈ ಫೀಚರ್ಸ್ ಅನ್ನ ನಾವು ಎಲ್ಲೂ ಕೂಡ ಸಂವಿಧಾನದಲ್ಲಿ ನೋಡಿಲ್ಲ. ದಿಸ್ ಇಸ್ ಎ ಸ್ಪೆಷಲ್ ಇಶ್ಯೂ. ವಾಟ್ ಇಸ್ ಸೊಲ್ಯೂಷನ್? ಇಟ್ ಶುಡ್ ಬಿ ಡಿಸ್ಕಸ್ಡ್ ಅಟ್ ದಿ ಪಾರ್ಲಿಮೆಂಟ್. ಓಕೆ, ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಈಗ ನಾವು ಅವ್ರಿಗೆ ಏನ್ ಸಜೆಸ್ಟ್ ಮಾಡಬಹುದು? ಸೆಂಟ್ರಲ್ಗೆ ಏನ್ ಸಜೆಷನ್ ಅದು ಮಾಡಬೇಕು? ಈಗ ವಿಶೇಷವಾದಂತ ಒಂದು ಪಟ್ಟಿನಲ್ಲಿ ಅವ್ರನ್ನ ಸೇರಿಸಿ ವಿಶೇಷ ಸವಲತ್ತುಗಳನ್ನ ಕಲ್ಪಿಸೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಓಕೆ, ಮಾನ್ಯ ಸಭಾಧ್ಯಕ್ಷೆ, ಅದನ್ನೇ ನಾನು ಹೇಳ್ತಾ ಇರೋದು, ಇದನ್ನ ಬೈಫಿಕೇಶನ್ ಮಾಡಬೇಕು. ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು, ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸಬಹುದು. ಯಾವ್ದೀಗ ಶಿಕ್ಷಣ ಇಲಾಖೆಯಲ್ಲಿ ನಾವೇನು ದಾಖಲೆಗಳನ್ನ ಮಾಡಬೇಕಾಗಿದೆ ಅಥವಾ ಜನನ ಪ್ರಮಾಣ ಪತ್ರ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು. ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು. ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಇಲ್ಲಿದ್ರೆ ಈ ಮಕ್ಕಳು ಭವಿಷ್ಯ ಅವರೆಲ್ಲ ಅನಾಥಾಶ್ರಮದಲ್ಲಿ ಇದ್ದಾರೆ, ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ. ಅವ್ರಿಗೆ ಯಾವುದೇ ಒಂದು ಐಡೆಂಟಿಟಿ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಲಕ್ಷ್ಮೀ ಪುತ್ರರು ಯಾರು ಇವತ್ತು ಅನಾಥರಾಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಮೇಲೆ ಕೊನೆಗೊಂದು ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವ ರೀತಿ ವಿಕಲಚೇತನರಿಗೆ 1% ರಿಸರ್ವೇಶನ್ ಇದೆ ಅದೇ ರೀತಿ, ಯಾಕಂದ್ರೆ ಇವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಇದೆ, ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದ ಹತ್ರ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಅಧ್ಯಕ್ಷರೇ, ಜನನ ಪ್ರಮಾಣದ ಪತ್ರದ ಬಗ್ಗೆ ಕೇಳಿದ್ರು.
ಮಾನ್ಯ ಶಾಸಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ದ ಡೇ ಆಫ್ ಅಡ್ಮಿಷನ್ ಯಾವತ್ತು ನಮಗೆ ಆ ಮಕ್ಕಳು ಯಾವತ್ತು ನಮಗೆ ಸಿಗ್ತಾವೋ ಅವತ್ತೇ ನಾವು ವೈದ್ಯಾಧಿಕಾರಿಗಳನ್ನ ಕರೆದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೆ ಇಂತಿಷ್ಟು ವಯಸ್ಸು ಅಂತ ನಾವೇ ಜನನ ಪ್ರಮಾಣ ಪತ್ರವನ್ನು ಇಮಿಡಿಯೇಟ್ ಆಗಿ ಕೊಡುವಂಥ ಎಲ್ಲ ಸೌಲಭ್ಯವನ್ನು ನಮ್ಮ ಇಲಾಖೆ ಆಲ್ರೆಡಿ ಮಾಡಿದೆ. ಇನ್ನು ಆಧಾರ್ ಕಾರ್ಡ್ ಕೂಡ ನಾವು DC ಅವರನ್ನ ಸೂಪ್ರಿಡೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. DC ಅವರು ಪ್ರತಿಯೊಂದು ಜಿಲ್ಲೆಯ DC ಅವರು ಸೂಪ್ರಿಡೆಂಟ್ ಗಾರ್ಡಿಯನ್ ಅಂತ ಮಾಡಿದ್ವಿ. ಆಧಾರ್ ಕಾರ್ಡ್ ಕೂಡ ಇತ್ತೀಚೆಗೆ ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ. ಇನ್ನು ತಾವೇನು ಹೇಳ್ತಾ ಇದ್ರೆ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ನು, ಅದನ್ನು ಸ್ಪೆಷಲ್ ಕ್ಯಾಟಗರಿ ಅಂತ SC ST ನಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ, ಯಾಕಂದರೆ ಕೇಂದ್ರದಿಂದ ನಾವು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರ ಇದನ್ನು ನೋಡಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಏನು ಮಾಡಲಿಕ್ಕಾಗತ್ತೆ, ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ, ಯಾಕಂದರೆ ಜಾಸ್ತಿ ಸಂಖ್ಯೆನೂ ಇಲ್ಲ. ಇವ್ರಿಗೆ ಸ್ಪೆಷಲ್ ಆಗಿ ಏನಾದರೂ, ಈಗ ಹೇಗೆ ನಾವು ವಿಕಲಚೇತನರಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ನಾವು ಹೇಗೆ ಅವ್ರಿಗೆ ರಿಸರ್ವೇಷನ್ ಕೊಡ್ತೀವಿ, ಅದೇ ರೀತಿ ಇವ್ರಿಗೂ ಕೂಡ ಒಂದು ಸ್ಪೆಷಲ್ ಕ್ಯಾಟಗರಿ ಮಾಡಿ ಮುಂಬರುವಂಥ ದಿನದಲ್ಲಿ ಇವ್ರಿಗೂ ಕೂಡ ಇವರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ನಾವು ಸಹಕಾರ ಮಾಡಲಿಕ್ಕೆ ಇಲಾಖೆಯಿಂದ ನಾವು ಸನ್ನದ್ಧರಾಗ್ತೀವಿ. ಇಲ್ಲಿಗ ನ್ಯಾಯಮೋಟ ಉತ್ತಮವಾದ ಒಂದು ನೈಜ ಪರಿಸ್ಥಿತಿಯನ್ನು ಇವತ್ತು ವಿವರಿಸಿದ್ದಾರೆ. ಇದು ಬಹುಶಃ ಒಂದೇ ಇಲಾಖೆ ಅಂತಲ್ಲ, ಇವತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವತ್ತು ಮುಖ್ಯಮಂತ್ರಿ ಕೂತ್ಕೊಂಡು ಇದಕ್ಕೆ ಒಂದು ಯೋಜನೆ ಹಮ್ಮಿಕೊಂಡು ನಮ್ಮಿಂದ ಏನು ಮಾಡ್ಬೋದು ಮತ್ತು ನಾವು ಸೆಂಟ್ರಲ್ಗೆ ಹೇಗೆ ರೆಕಮೆಂಡ್ ಮಾಡ್ಬೋದು ಅನ್ನೋ ಸೊಲ್ಯೂಷನ್ ಚರ್ಚೆ ಮಾಡಿ, ಆ ಸಂಘ ಸಮ ಜೊತೆ ಚರ್ಚೆ ಮಾಡಿ, ನೈಜ ಬರೀ ಇಷ್ಟ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆನ ಸಂಘ ಸಮ ಜೊತೆ ಚರ್ಚೆ ಮಾಡಿಕೊಂಡು ಅದನ್ನು ಪರಿಹಾರ ಕಂಡು ಸೆಂಟ್ರಲ್ ಮಾಡೋದು ಏನು ನಾವು ಸಜೆಸ್ಟ್ ಮಾಡ್ಬೋದು, ಸೊಲ್ಯೂಷನ್ ಮತ್ತು ನಮ್ಮ ಏನು ಮಾಡೋದು ಅಂತ ಮಾಡೋದು ಅತ್ಯಗತ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.